ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕರುನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತ ನಮ್ಮ ಗಣೇಶ. ಮಕ್ಕಳಿಗೆ ಬಹಳ ಪ್ರಿಯವಾದಂತಹ ದೇವರು ಅಂದರೆ ನಮ್ಮ ಗಣೇಶ. ಅಂತ ಗಣೇಶ ಚತುರ್ಥಿ ಇವತ್ತು ಬಹಳ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ಹಿರಿಯರು ಕೂಡ ಸಾಕಷ್ಟು ಗಣೇಶನ ಬಗ್ಗೆ ನಮಗೆಲ್ಲ ಕಥೆಗಳನ್ನ ತಿಳಿಸಿದ್ದಾರೆ. ನಾವು ಕೂಡ ನಮ್ಮ ಪುರಾಣದಲ್ಲಿರುವಂಥ ಹಲವಾರು ಗಣೇಶನ ದಂತಕಥೆಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸೋದ್ರಿಂದ ಅವರಲ್ಲಿ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ವಾಡಿಕೆಯಾಗಿದೆ. ಸಾಕಷ್ಟು ಹಲವಾರು ಗಣೇಶನಿಗೆ ಸಂಬಂಧಪಟ್ಟ ಕಥೆಗಳಿವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ತಿಕೇಯ ಹಾಗೂ ಗಣೇಶ ಇಬ್ಬರು ಕೂಡ ಸಹೋದರರಿರ್ತಾರೆ. ಎಲ್ಲರಂತೆ ಅವರು ಕೂಡ ಬಹಳ ಅನ್ಯೋನ್ಯವಾಗಿ ಅವಾಗವಾಗ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತಾನೆ ಇರ್ತಾರೆ. ಒಂದಿನ ಇಬ್ರು ಕಾಡಿಗೆ ಹೋಗ್ತಾರೆ. ಒಂದು ಅಪರೂಪದ ಹಣ್ಣನ್ನ ನೋಡಿ ನನಗೆ ಬೇಕು ಅಂತ ಜಗಳ ಆಡಕ್ಕೆ ನಿಂತ್ಕೋತಾರೆ. ಅಲ್ಲಿಂದ ಅವರು ಕೈಲಾಸಕ್ಕೆ ಬಂದು ತನ್ನ ತಂದೆ ತಾಯಿಯಾಗಿರುವಂಥ ಶಿವ ಮತ್ತು ಪಾರ್ವತಿಯವರಿಗೆ ಈ ಹಣ್ಣು ನನಗೆ ಬೇಕು ಅಂತ ಹೇಳ್ತಾರೆ. ಆಗ ಶಿವ ಈ ಹಣ್ಣನ್ನ ಯಾರು ತಿಂತಾರೋ ಅವ್ರಿಗೆ ಒಂದು ಅಪರೂಪದ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಹಾಗಾಗಿ ನಾನು ಒಂದು ಷರತ್ತನ್ನು ಹಾಕ್ತೀನಿ ಅಂತ ಹೇಳ್ತಾನೆ. ಆಯ್ತು ಅಂತ ಇಬ್ರು ಮಕ್ಕಳು ಕೂಡ ಕೇಳ್ತಾರೆ. ಯಾರು ಬೇಗ ಇಡೀ ಪ್ರಪಂಚವನ್ನ 3 ಸುತ್ತನ್ನ ಸುತ್ತಕೊಂಡು ಯಾರು ಬೇಗ ಬರ್ತಾರೋ ಅವ್ರಿಗೆ ಈ ಹಣ್ಣನ್ನು ನಾನು ಕೊಡ್ತೀನಿ. ಇದರಿಂದ ಅವ್ರಿಗೆ ಅಮರತ್ವ ಹಾಗೂ ಒಂದು ಅಪರೂಪದ ಜ್ಞಾನ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ತಾರೆ. ಆಗ ತಕ್ಷಣವೇ ಕಾರ್ತಿಕೇಯ ತನ್ನ ವಾಹನವಾಗಿರುವಂತಹ ನವಿಲುಗರನ್ನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಆದ್ರೆ ಗಣೇಶ ಸ್ವಲ್ಪ ದಪ್ಪವಾಗಿರೋದ್ರಿಂದ, ಜೊತೆಗೆ ಅವನ ಮುದ್ದಿನ ವಾಹನ ಮೂಷಿಕ ಅದು ಕೂಡ ತುಂಬಾ ರಭಸವಾಗಿ ಹೋಗದೇ ಇರೋ ಕಾರಣ ಗಣೇಶ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಾನೆ. ತಂದೆ ತಾಯಿಯಾಗಿರುವಂತಹ ಶಿವ ಮತ್ತು ಪಾರ್ವತಿಯರ ಸುತ್ತ 3 ಸುತ್ತು ಬರ್ತಾನೆ. ಆಗ ಶಿವ ಆಶ್ಚರ್ಯವಾಗಿ ಕೇಳ್ತಾನೆ, ಯಾಕೆ ನೀನು ಈ ತರ ಮಾಡಿದೆ ಅಂತ. ಆಗ ಗಣೇಶ ಈ ಮಾತನ್ನ ಹೇಳ್ತಾನೆ, ನನಗೆ ನೀವಿಬ್ಬರೇ ಪ್ರಪಂಚ. ಶಿವ ಮತ್ತು ಪಾರ್ವತಿ ಆಗಿರುವಂತ ನೀವೇ ನನ್ನ ಬ್ರಹ್ಮಾಂಡ, ನೀವೇ ನನ್ನ ಪ್ರಪಂಚ. ಹಾಗಾಗಿ ನಾನು ನಿಮ್ಮ 3 ಸುತ್ತು ಬಂದ್ರೆ ಇಡೀ ಪ್ರಪಂಚವನ್ನೇ ಸುತ್ತಿದಂತೆ ಅಂತ ಹೇಳ್ತಾನೆ. ಈ ಗಣೇಶನ ಈ ಒಂದು ಜ್ಞಾನಕ್ಕೆ, ಈ ಒಂದು ಬುದ್ಧಿವಂತಿಕೆಗೆ ಮೆಚ್ಚಿ ಈಶ್ವರ ಅವನಿಗೆ ಆಶೀರ್ವಾದವನ್ನು ಮಾಡಿ ಆ ಹಣ್ಣನ್ನು ತಿನ್ನಲು ನೀಡುತ್ತಾನೆ. ಹೀಗೆ ಗಣೇಶ ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಜ್ಞಾನದಿಂದ ತನ್ನ ತಂದೆ ತಾಯಿಯನ್ನೇ ದೇವರು, ಅವರೇ ನನ್ನ ಪ್ರಪಂಚ ಅಂತೇಳಿ ಶಿವನ ಮನಸ್ಸನ್ನ ಗೆಲ್ತಾನೆ. ಎಂಥ ಸಂದರ್ಭವೇ ಆಗಿರಲಿ, ನಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡ್ರೆ ಆ ಸಂದರ್ಭವನ್ನ ನಾವು ಸುಲಲಿತವಾಗಿ ಜಯಿಸ್ಬೋದು ಅನ್ನೋಕ್ಕೆ ಗಣೇಶನ ಈ ಬುದ್ಧಿವಂತಿಕೆ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ. ಒಂದು ಕಥೆ ಎಲ್ಲರಿಗೂ ಕೇಳಿದವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.